ನನಗೆ ಗೊತ್ತಾಗಿ ಇದು ಒಂದು 1.5 ಕಿಲೋಮೀಟರ್ ನಾವು ಬರುತ್ತೆ ನಮಗೆ ಒಂದು ಫುಲ್ಲು ಟ್ರಕ್ ನಡ್ಕೊಂಡು ಹೋಗೋ ಸ್ಟೆಪ್ಸ್ ಮತ್ತು ನಮ್ಗೆ ಆ 1.5 ಕಿಲೋಮೀಟರ್ ಬಂದು ನಾವು ಫುಲ್ ನಾವು ಹಂಗೆ ನಡ್ಕೊಂಡು ಹೋಗ್ಬೇಕಾಗುತ್ತೆ ನಾವು. ನೋಡಿ ಇವನು ನನ್ನ ಜೊತೆಗೆ ಬಂದಿದ್ದಾನೆ, ಅವನ ಮುಖ ತೋರ್ಸಲ್ಲ ಅವನು. ಬಟ್ ಓಕೆನಾ, ಬಟ್ ಇಲ್ಲಿ ಬೆಟ್ಟ ಇರುತ್ತಲ್ವಾ, ಬಟ್ ಅದು ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಇದು ಪೂಜೆ ಗೀಜೆ ಮಾಡ್ತಾರಲ್ಲ ಬೆಟ್ಟ ಬಂದು, ಅವಾಗ ಒಂದೊಂದು ಸ್ಟೆಪ್ಸ್ಗೂ ಅದು ಅರ್ಶಿನ ಪುಡಿ ಎಲ್ಲ ಹಾಕಿ ಅದು ಮಾಡಿದ್ದಾರೆ. ಬಟ್ ನೀವು ಇದೇ ಥರ ಬೆಟ್ಟ ಗಿಟ್ಟನ ಹತ್ತಬೇಕು ಅನ್ನೋಸತಿ ಮಾರ್ನಿಂಗ್ ಏನಾದರೂ ಬ್ರೇಕ್ಫಾಸ್ಟ್ ಅದನ್ನು ಮಾಡ್ಕೊಂಡು ಹತ್ತಿ. ಬಟ್ ಬೇರೆ ಕಡೆ ಆದರೆ ಓಕೆ, ಅಲ್ಲೇ ನೀವು ಬೆಟ್ಟ ಹತ್ತುತ್ತಾ ಇರ್ಬೇಕಾದ್ರೆ ಅಲ್ಲೇ ಏನಾದ್ರು ನಾವು ಶಿವಗಂಗೆ ಹೋಗಿದ್ರಲ್ವ, ಮತ್ತು ಸಿದ್ದೂರು ಬೆಟ್ಟ ಹೋಗಿದ್ರೆ ಅಲ್ಲೆಲ್ಲ ಬಂದು ಏನೋ ಒಂದು ಸ್ನ್ಯಾಕ್ಸ್ ಎಲ್ಲ ಸೇಲ್ ಮಾಡ್ತಿರ್ತಾರೆ, ಅಲ್ಲಾದರೆ ಅಡ್ಜಸ್ಟ್ ಆಗುತ್ತೆ. ಬಟ್ ಈ ಥರ ಅಲ್ಲಿ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಬಟ್ ಆದಷ್ಟು ನಿಮ್ಮ ಕೈಯಿಂದಲೇ ಅದನ್ನೆಲ್ಲ ನೀವು ತೊಗೊಂಡು ಹೋಗೋಕ್ಕೆ ಟ್ರೈ ಮಾಡಿ. ನೋಡಿ ಹೆಂಗಿದೆ ಪ್ಲೇಸಸ್ ಬಂದು. ರೀಚ್ ಆಗ್ತಾಯಿದ್ವಿ, ಬೆಟ್ಟ ಅಲ್ಲಿದೆ. ಬಟ್ ಅಷ್ಟೇನು ತುಂಬ ಕಷ್ಟ ಕಾಣಿಸ್ತಿಲ್ಲ, ಬಟ್ ಲೈಟ್ ಮಾತ್ರ ಪೇಂಟ್ ಕಾಣಿಸ್ತಿದೆ ಅಷ್ಟೇ. ಬಟ್ ಈಗ ಬೆಟ್ಟ ಹತ್ರ ಬಂದಿದ್ದೀವಿ, ಅಲ್ಲಿಗ ಪೂಜಾರಿನೂ ಒಬ್ರು ಇದ್ದಾರೆ ನೋಡಿದ್ದೀವಿ. ಈಗ ಪೂಜಾರಿ ಹತ್ರ ಹೋಗ್ಬಿಟ್ಟಿಗೆ ನಾವು ಕೇಳೋಣ ಇಲ್ಲೇನೇನು ವಿಶೇಷ ಇದೆ, ಮತ್ತು ಇಲ್ಲಿ ಯಾವಾಗೆಲ್ಲ ಓಪನ್ ಇರುತ್ತೆ ಏನಂತೇಳಿ. ಮತ್ತು ನನ್ನ ತಮ್ಮ ಅಲ್ಲಿದ್ದಾನೆ, ಅಲ್ಲೂ ಜನ ಇದ್ದಾರೆ, ಬಟ್ ಪೂಜೆ ಮಾಡ್ತಿದ್ದಾರೆ ಏನಂತ ಗೊತ್ತಿಲ್ಲ. ಅಲ್ಲೋಗಿ ನೋಡೋಣ ನಮಗೆ. ಬಟ್ ಓಕೆನೆ. ಬಟ್ ಅಲ್ಲೊಂದು ಬೆಟ್ಟ ಇದೆಯಲ್ಲ, ಅಲ್ಲಿದೆ ದೇವಸ್ಥಾನ ನೋಡಿ. ಆ ಕಡೆ ಒಂದು ಬೆಟ್ಟ ಇದೆಯಲ್ವಾ ನೋಡಿ, ಆ ಬೆಟ್ಟ ಎಲ್ಲ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಹೋಗೋಣ. ಬಟ್ ಹೆಂಗೆ ಏನಂತ, ಬಟ್ ಗಾಳಿ ಮಾತ್ರ ಚೆನ್ನಾಗಿದೆ. ಬಟ್ ಏನಂದರೆ ಈ ಟೈಮ್ ಬಂದು ನಮಗೆ ಬಿಸಿಲು ಅಷ್ಟು ಕಾಣ್ತಿಲ್ಲ, ಬಿಸಿಲು ಗೊತ್ತಾಗ್ತಿಲ್ಲ, ಅದಕ್ಕೇನೆ ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿ, ಆ ಕಡೆ ನೋಡಿ ಹೆಂಗಿದೆ ಬೆಟ್ಟ ಅಲ್ಲ. ಮಳೆ ಬಂದು ಎಲ್ಲ ಫುಲ್ಲು ಗ್ರೀನ್ ಆಗಿದೆ. ಎಲ್ಲ ನೀವು ರೆಡ್ ಆಗಿ ನೋಡ್ತೀರ, ಎಲ್ಲ ಬಂದವರು ಈಗ ಭತ್ತ ಹಾಕಕ್ಕೆ ಅದೆಲ್ಲ ಇದು ಮಾಡಿಟ್ಟಿದ್ದಾರೆ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ನಾವು ಬೆಟ್ಟದ ಹತ್ತಿರದಿಂದ ತುಂಬ ಕಷ್ಟವಿದ್ದು ನಮ್ಮ ಮೇಲ್ಗಡೆ ನಾವು ನಡ್ಕೊಂಡು ಬಂದಿದ್ದೀವಿ. ಅದೇ ಥರ ಈ ದೇವಸ್ಥಾನ ಬಂದು ಮಂಜುನಾಥ ಲಿಂಗ ಅಂತ ಇರೋದು. ಅದನ್ನು ಇಲ್ಲಿ ಬಂದು ಯಾವಾಗೆಲ್ಲ ಸ್ಪೆಷಲ್ ಇರುತ್ತೆ ಮತ್ತು ಇಲ್ಲಿ ಏನೇನು ನಡೆಯುತ್ತೆ ಅದೆಲ್ಲ ಬಂದು ಒಳಗಡೆ ಪೂಜಾರಿ ಅವ್ರ ಹತ್ರ ನಾನು ಕೇಳಿದ್ದೀನಿ. ಅವ್ರೇನಂದರೆ ಓಕೆ ನಾನು ನಿಮಗೆಲ್ಲ ಫುಡ್ ಡೀಟೇಲ್ ಹೇಳ್ತೀವಿ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ನಾವು ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ಇದೇ ಒಂದು ದೇವಸ್ಥಾನ ಇರೋದು. ಇದು ಒಂದು ಗರ್ಭಗುಡಿ ಅಂತೆ. ಇದು ಬಂದು 2 ವರ್ಷದ ಹಿಂದ್ಗಡೆಯಿಂದ ಇದು ದೇವಸ್ಥಾನ ಕಟ್ಟಿರೋದು. ಆಲ್ರೆಡಿ ಇಲ್ಲಿ ಏನು ವಿಶೇಷ, ಯಾವಾಗ ಓಪನ್ ಆಗಿರುತ್ತೆ ಏನಂತ ಹೇಳ್ಬಿಟ್ಟು ಈಗ ನಾವು ಅಲ್ಲಿ ಪೂಜಾರಿ ಅವ್ರನ್ನ ಕೇಳೋಣ. ಅವ್ರು ಬಂದು ನಮಗೆ ಇಲ್ಲಿ ಫುಲ್ ಡೀಟೇಲ್ ಹೇಳ್ತಾರೆ.
पवित्रं महागाढतिमिरान्तकं सौरगात्रं महाकान्तिबीजं महादिव्यतेजं भवानी समेतं भजे मञ्जुनाथं। ॐ नमः शङ्कराय च मयस्कराय च नमः शिवाय च शिवतराय च भवहराय च महाप्राणदीपं शिवं शिवं भजे मञ्जुनाथं शिवं शिवं अद्वैतभास्करम् अर्धनारीश्वरं त्रिदशहृदयङ्गमं चतुर्दधिसङ्गमं पञ्चभूतात्मकं षट्शत्रुनाशकं सप्तस्वरेश्वरं अष्टसिद्धीश्वरं नवरसमनोहरं दशदिशासु विमलम् एकादशोज्ज्वलं मेकनाथेश्वरं प्रस्तुतिवशङ्करं प्रणतजनकिङ्करं दुर्जनभयङ्करं सज्जनशुभङ्करं प्राणिभवतारकं प्रकृतिहितकारकं भुवनभव्यभवनायकं भाग्यात्मकं रक्षकम् ईशं सुरेशं ऋषेशं परेशं नटेशं गौरीशं गणेशं भूतेशं महामधुर पञ्चाक्षरी मन्त्रमार्चं महाहर्षवर्ष प्रवर्षं सुशीर्षं। नमो हराय च स्मरहराय च पुरहराय च रुद्राय च भद्राय च इन्द्राय च नित्याय च निर्निद्राय च महाप्राणदीपं शिवं शिवं भजे मञ्जुनाथं शिवं शिवं दं दं डडं दं डडं दं डडं दं डठक्कानिनादनवताण्डवाडम्बरं तद्दिम्मि तगदिम्मि दिद्दिम्मि दिमि दिम्मि सङ्गीतसाहित्य सुमकमलबम्बरम् ओङ्कार ह्रीङ्कार श्रीङ्कार ऐङ्कार मन्त्रबीजाक्षरं मञ्जुनाथेश्वरं ऋग्वेदमाद्यं यजुर्वेदवेद्यं सामप्रगीतम् अथर्वप्रभातं पुराणेतिहासप्रसिद्धं विशुद्धं प्रपञ्चैकसूत्रं विबुद्धं सुसिद्धं नकारं मकारं सिकारं बकारं यकारं निराकार साकार सारं महाकालकालं महानीलकण्ठं महानन्दनन्दं महाट्टाटहासं जटाजूटरङ्गैकगङ्गा सुचित्रं ज्वलद्भुग्रनेत्रं सुमित्रं सुगोत्रं महाकाशभासं महाभानुलिङ्गं महाभद्रुवर्णं सुवर्णं प्रवर्णं सौराष्ट्रसुन्दरं सौमनाथेश्वरं श्रीशैलमन्दिरं श्रीमल्लिकार्जुनम् उज्जयिनीपुरमहाकाळेश्वरं वैद्यनाथेश्वरं महाभीमेश्वरं अमरलिङ्गेश्वरं रामलिङ्गेश्वरं काशीविश्वेश्वरं परं ग्रीष्मेश्वरं त्र्यम्बकाधीश्वरं नागलिङ्गेश्वरं श्रीकेदारलिङ्गेश्वरं लिङ्गात्मकं ज्योतिलिङ्गात्मकं वायुलिङ्गात्मकम् आत्मलिङ्गात्मकम् अखिललिङ्गात्मकम् अग्निसोमात्मकम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् धर्मस्थलक्षेत्रवरपरं ज्योतिम् धर्मस्थलक्षेत्रवरपरं ज्योतिम् धर्मस्थलक्षेत्रवरपरं ज्योतिम् नमः सोमाय च सौम्याय च भव्याय च भाग्याय च शान्ताय च शौर्याय च योगाय च भोगाय च कालाय च कान्ताय च रम्याय च गम्याय च ईशाय च श्रीशाय च शर्वाय च सर्वाय च नमः सोमाय च सौम्याय च भव्याय च भाग्याय
ನೋಡಿ ಯಾವಾಗ ಯಾವಾಗ ವಿಶೇಷ ಇರುತ್ತೆ ಮತ್ತೆ ಇಲ್ಲಿಗೆ ಏನಾದ್ರು ಜಾತ್ರೆ ಅನ್ನೋದು ಮಾಡ್ತೀರಾ ಏನು ಅದೆಲ್ಲ ಒಂದು ಕ್ಲೀನಾಗಿ ಡೀಟೇಲ್ ಹೇಳ್ಕೊಂಡ್ರೆ ಈಗ ನಮ್ಮ ನೋಡ್ಕೊಂಡು ವಿಡಿಯೋಸ್ ನೋಡ್ಕೊಂಡು ಬರ್ತಾರಲ್ಲ ಅವ್ರಿಗೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಮತ್ತೆ ಈಸಿ ಇರುತ್ತೆ. ಮತ್ತೆ ಇದು ಒಂದು ಯಾವ ಜಾಗದಲ್ಲಿ ಲೊಕೇಟ್ ಆಗಿರೋದು ಏನಂತ ಸ್ವಲ್ಪ ಕ್ಲೀನಾಗಿ ಹೇಳಿ ಅಣ್ಣ ನಮಗೆ. ಇದು ದೇವರ ಬೆಟ್ಟ ಅಂತ ಹೇಳ್ಬಿಟ್ಟು ಈ ಡಗ್ನಿಕೋಟೆ ತಾಲೂಕಲ್ಲ ಐತೆ. ಇಲ್ಲಿ ವಿಶೇಷ ಅಂದ್ರೆ ಕಾರ್ತಿಕ್ ಸೋಮವಾರ 4 ವಾರನೂ ಸೋಮವಾರದಲ್ಲಿ ವಿಶೇಷವಾಗಿರುತ್ತೆ. ಆಮೇಲೆ ಶಿವರಾತ್ರಿ ಹಬ್ಬಕ್ಕ ಇಲ್ಲಿ ಜಾತ್ರೆ ನಡೀತದೆ. ಶಿವರಾತ್ರಿಗೆ ಆ ದಿವಸ ವಿಶೇಷವಾಗಿರ್ತದೆ. ಇಲ್ಲಿ ಈ ಮಾಮೂಲಿ ಹೊಸ ವರ್ಷ ಬರ್ತಾರಲ್ಲ, ಹೌದು, ಜನವರಿ ಫಸ್ಟ್ಗೆ ವಿಶೇಷ. ಸಂಕ್ರಾಂತಿ ಹಬ್ಬಕ್ಕೆ ಇದು ಮಲ್ಲೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು ಇಲ್ಲಿ ಜಾತ್ರೆ ನಡೆಯೋದು. ಮಲ್ಲೇಶ್ವರ ಅಂತ ಓಕೆ. ಕೆಳಗಡೆ ರುದ್ರಮುನೇಶ್ವರ ಅಂತ ಅದೀಗ ಹೊಸ ದೇವಸ್ಥಾನ ಕಟ್ತಿದಾರಲ್ವಾ ಅದು ಹಳೆ ದೇವಸ್ಥಾನನೇ. ಮುಂದ್ಗಡೆ ರಾಜಗೋಪುರ ಎಲ್ಲ ಕಟ್ತಾವ್ರೆ. ಓಕೆ ಓಕೆ, ಸರಿ ಅಣ್ಣ. ಇಲ್ಲಿ ಮಲ್ಲೇಶ್ವರ ಸ್ವಾಮಿಗೆ ಜಾತ್ರೆ ಆಗೋದು. ಇಲ್ಲಿ ವಿಶೇಷವಾಗಿ ಆ ಜನ ಜಾಸ್ತಿ ಬರೋದೆಲ್ಲ ಅವಾಗೆ ಕಾರ್ತಿಕ್ ಮಾಸದಲ್ಲಿ, ಶಿವರಾತ್ರಿ ಹಬ್ಬದಲ್ಲಿ 2 ದಿವಸ ಜಾತ್ರೆ. 1 ದಿವಸ ತೇರು ನಡೀತದೆ. ಮಾರನೇ ದಿವಸನೇ ಹಂಗೆ ಅಗ್ನಿಕೊಂಡ ಎಲ್ಲ ಅಗ್ನಿಕೊಂಡನು ಇಲ್ಲೇ ಇದ್ ಮಾಡ್ತಾರ. ಪಲ್ಲಕ್ಕಿಗಳು 18 ಪಲ್ಲಕ್ಕಿ ಆಗ್ತದೆ. 18 ಪಲ್ಲಕ್ಕಿ. 18 ಪಲ್ಲಕ್ಕಿ. ಓಕೆ. ಬೇರೆ ಬೇರೆ ಊರಿಂದ ಬೇರೆ ಬೇರೆ ದೇವಸ್ಥಾನದೆಲ್ಲಾನು ಪಲ್ಲಕ್ಕಿ ಮಾಡ್ತಾರೆ. ಇಲ್ಲೇ ಮಾಡ್ತಾರೆ. ಓಕೆ. ಮತ್ತೆ ಇದು ದೇವಸ್ಥಾನ ಬಂದು ಯಾವಾಗ ಇದಾಗಿರೋದನ್ನ ಇದು ನಮ್ಮ ತಾತನವ್ರಿಗೆ ಕೂಡ ಗೊತ್ತಿಲ್ಲ. ಹಳೆ ದೇವಸ್ಥಾನ ಜಾಸ್ತಿ 400-500 ವರ್ಷದ ಮೇಲೆ. ಆವಾಗ ಚಿಕ್ಕದಾಗಿ ಗುಡಿ ಇತ್ತು. ಆವಾಗ ಈಗ ರಸ್ತೆಗಳೆಲ್ಲ ಇರ್ಲಿಲ್ಲಲ್ಲ. ಆವಾಗ ಎಲ್ಲ ಬಂಡಿಗಳು ಕಟ್ಕೊಂಡು ಎತ್ತಿನ ಬಂಡಿಯಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಕೆಲ ದಿವಸ ಆದ್ಮೇಲೆ ಸ್ವಲ್ಪ ಮುಂದ್ಗಡೆ ಇಂಪ್ರೂವ್ ಮಾಡಿ ಇದೆಲ್ಲ ಕಟ್ಟಿದಿರಿ. ದೇವಸ್ಥಾನ ಈಗ ಹೊಸದ ಕಟ್ಟಿಸಿರೋದು ಇದು. ಇದು ಮುಂದ್ಗಡೆ ಇರೋದೆಲ್ಲ ಹೊಸದಾಗಿ ಕಟ್ಟಿರೋದು. ಆದ್ರೆ ಹಿಂದ್ಗಡೆ ಇರೋದು ಮಾತ್ರ ಹಳೇದೇನೆ. ಹಳೆ ಗರ್ಭಗುಡಿ ಎಲ್ಲ ಹಳೇದು. ಲಿಂಗ ಐತಲ್ಲ ಎಲ್ಲ ಹಳೇದು. ಸರಿ ಅಣ್ಣ. ಅದ್ರ ಮುಂದೆ ನಮ್ಗೆಲ್ಲ ಅದು ಗೊತ್ತಿಲ್ಲ. ಅದು ಸರಿ ಅಣ್ಣ. ಅಣ್ಣ ಅಲ್ಲಿ ಕೊಳ ಇದೆಯಲ್ಲ, ಮತ್ತೆ ಅಲ್ಲಿ ಜೇನುಳ ಕಟ್ಟಿದ್ಯಲ್ವಾ, ಅದಕ್ಕೇನಿದೆ ಅಣ್ಣ? ಅಲ್ಲಿ ಕೊಳ ಅಂದ್ರೆ ಅವಾಗ ಸನತ್ ಕುಮಾರ್ ಅಂತ ಹೇಳ್ಬಿಟ್ಟು ರುಚಿ ತಪಸ್ ಮಾಡ್ತಾ ಇದ್ರಂತೆ. ಎಲ್ಲಿ ಆ ಕೊಳದಲ್ಲಿ? ಕೆಳಗಡೆ ಗುಹೆ ಐತೆ, ಅದ್ ಮುಚ್ಚಿಬಿಟ್ಟವ್ರೆ. ಓ, ಗುಹೆ ಒಳಗಡೆ ಮಾಡ್ತಿದ್ದ ಅದು. ಓಕೆ. ಗುಹೆ ಐತೆ ಪಕ್ಕದಲ್ಲೇ, ಅದೆಲ್ಲ ಮುಚ್ಚಿಬಿಟ್ಟವ್ರೆ. ಅಲ್ಲಿ ಯಾರು ಹೋಗಕ್ ಆಗಲ್ಲ ಒಳಗಡೆ. ಆದ್ರೆ ಇದು ದೊಡ್ಡ ಬಂಡೆ ಕಲ್ರು ಒಳಗಡೆ ಒಂದು ಕೊಗೆ ಒಂದಿದೆ. ಅಲ್ಲಿ ಗುಹೆ ಐತೆ ಅಂತೆ. ಅವಾಗ ಅದ್ರಲ್ಲಿ ಸನತ್ ಕುಮಾರ್ ಅಂತ ಹೇಳ್ಬಿಟ್ಟು ಈ ರುಚಿಗಳು ತಪಸ್ ಮಾಡ್ತಾ ಇದ್ದಾಗ ಬರಗಾಲ ಬಂದ್ಬಿಟ್ಟಂತೆ, ನೀರೇ ಇರಿಲ್ಲಂತೆ. ಆವಾಗ ಅವರು ಕೈಯಿಂದ ತೋಡಿರೋ ಕೊಳ ಅದು. ಕೈಯಿಂದ ಎತ್ತಿರೋದು. ಕೈಯಿಂದ ಎತ್ತಿ ಅದು ಜೇನುಳ ಕಟ್ಟಿದ್ಯಲ್ವಾ, ಅದು ಒಂದು ಕೊಳ ಆಗಿರೋದು. ಕೊಳ ಕೈಯಲ್ಲಿ ಕೂತ್ಕೊಂಡಂಗೆ ಕೈಯಲ್ಲಿ ಎತ್ತಿರೋ ಕೊಳ ಅಂತೆ ಅದು. ಅದು ಯಾವಾಗೂ ನೀರ್ ಇರ್ತದೆ. ಎಂತ ಬರಗಾಲ ಬಂದ್ರೆ ಕೂಡ ಅಲ್ಲಿ ನೀರ್ ಖಾಲಿ ಆಗಲ್ಲ. ಈಗ ಅದು ಫುಲ್ ಗಲೀಜಾಗಲ್ಲ. ಅದಕ್ಕಿಂತ ಮುಂಚೆ ಏನಾದ್ರು ಅದು ಕುಡಿಯೋ ನೀರಾಗಿತ್ತ ಏನಾಗಿತ್ತ ಅಣ್ಣ? ಅದು ಇಲ್ಲ, ಮಾಮೂಲಿ ಸ್ನಾನ ಮಾಡ್ತಾ ಇದ್ರೆ ಇಲ್ಲಿ ಬಂದವರೆಲ್ಲ ಸರಿ ಎಲ್ಲ ಮೊಟ್ಟೆ ಹೊಡ್ಸ್ಬಿಟ್ಟು ಅದ್ರಲ್ಲಿ ಸ್ನಾನ ಮಾಡ್ತಾ ಇದ್ರು. ಅದು ಇವಾಗ ಜೇನುಹುಳುಗಳು ಬಂದೈತೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಕೊಳ ಕಟ್ಸವ್ರೆ. ಸರಿ ಸರಿ ಅಣ್ಣ. ಆದ್ರೆ ಅಲ್ಲಿಂದ ತುಂಬಿಕೊಂಡು ಬಂದು ಅಲ್ಲಿ ಇದ್ರಲ್ಲಿ ಸೇರಿರೋ ನೀರ್ ಅದು ಒಂದು ಅಲ್ಲಿ ತುಂಬಿಕೊಂಡಿಲ್ಲ. ಇದು ಮಾಮೂಲಿ ನಾವು ಪೈಪಿಂದ ಬಿಡ್ತೀವಿ. ಇದು ಪೈಪಿಂದ ಬಿಡ್ತಾ. ಅದು ಕೊಳದಿದೆಯಲ್ಲ, ಜೇನುಹುಳ ಕಟ್ಟಿದೆಯಲ್ಲ, ಕೊಳದಲ್ಲಿ ಇವಾಗ ಎಂತ ಬರಗಾಲ ಬಂದ್ರೆ ಅದರಲ್ಲಿ 3/4 ಭಾಗ ನೀರಿದ್ದೇ ಇರ್ತದೆ. ಈ ಮಳೆಗಾಲ ಬಂದ್ರೆ ಅದು ತುಂಬಿ ಇದರಿಂದ ಈ ತಳಿಕೆರೆಗೆ ಹೋಗಿ ತಳಿಕೆರೆಗೆ ಹೋಗ್ತದೆ. ಸರಿ. ಎಂತ ಬರಗಾಲ ಆದ್ರೂ ಅಲ್ಲಿ ನೀರ್ ಕಡಿಮೆ ಆಗಲ್ಲ. ಅದ್ ಹಂಗೆ ಇರುತ್ತೆ. ನೀರ್ ಹಂಗೆ ಇರುತ್ತೆ. ಸರಿ ಸರಿ ಅಣ್ಣ. ಈಗ ಅದ್ಯಾವುದು ಅದಕ್ ಮುಂಚೆ ನಾವು ಹೋಗಿದಾರಣ್ಣ ಅದು ಕೊಗೆ ಒಳಗಡೆ? ಏನಿಲ್ಲ ಅಲ್ಲ, ಆದ್ರೆ ಕೊಗೆ ಇನ್ನೂ ಇದೆ. ಇದೆ ಅಂತೆ ದೊಡ್ಡವ್ರು ಹೇಳ್ತಾ ಇದ್ರು ನಮ್ ತಾತನವರು. ಏನು ಅಲ್ಲಿ ಗುಹೆ ಐತೆ, ಅದ್ ಬಂಡೆ ಮುಚ್ಚಿಬಿಟ್ಟಾರೆ. ಇವಾಗ ಮೊನ್ನೆ ಇವ್ರು ರೆಡಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೆಳಗಿನ ದೇವಸ್ಥಾನದವರು ಇದ್ ಮಾಡ್ತಾರೆ. ಅಲ್ಲಿ ಹೋಗಕ್ ಆಗಲ್ಲ, ಮಂಟಪ ಮಾದರಿ ಕಟ್ಸೋಣ, ಕೊಗೆ ಮಾಡ್ಬಿಡಿ. ಓಕೆ. ಅದೇ ಕೈವಾರದಲ್ಲಿ ಕಟ್ತಾವ್ರಲ್ಲ, ಕೊರೆ ಮಾಡ್ಬಿಟ್ಟು ಮಂಟಪ ಮಾದರಿ ಕಟ್ಸೋಣ ಅಂತ ನೋಡಿದ್ರು. ಆಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ರು. ಹೌದಾ? ಯಾರ ಕೈಯಲ್ಲಿ ಆ ಗುಹೆ ಒಳಗೆ ಹೋಗಕ್ ಆಗಲ್ಲ. ಆ ಕೊಳದ ಪಕ್ಕದಲ್ಲೇ ಐತಂತೆ ಜಾಗ. ಅದ್ರ ಒಳಗೆ ಹೋಗಕ್ ಆಗಲ್ಲ ಯಾರ ಅಂತ ಹೇಳ್ಬಿಟ್ಟು ಬಂಡೆ ಪ್ಯಾಕ್ ಆಗೋಗೈತೆ. ಹೌದಾ? ಸರಿ ಸರಿ ಅಣ್ಣ.
ಅದು ನಮ್ಮ ತಾತನವರು ಹೇಳ್ತಾ ಇದ್ದಿದ್ದು, ಹ್ಮ್ ನಮಗೆಲ್ಲ ಗೊತ್ತಿಲ್ಲ. ಅಲ್ಲಿ ಸನತ್ ಕುಮಾರ್ ಅಂತ ಹೇಳ್ಬಿಟ್ಟು ತಪಸ್ ಮಾಡ್ತಾ ಇದ್ರು. ಹ್ಮ್ ಅವರು ಹಿಂಗೆ ಬರಗಾಲ ಬಂದು ನೀರಿಗೆ ಜಾಸ್ತಿ ಬರಗಾಲ ಆಗಿದ್ದಾಗ ಅವ್ರ ಕೈಯಿಂದ ಎತ್ತಿರೋ ಕೊಳ ಇದು ಅಂತ ಹೇಳ್ಬಿಟ್ಟು